ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026ಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ತಾವೀಗಾಗಲೇ ಹಲವಾರು ವಿಡಿಯೋಗಳನ್ನು ನೋಡಿರ್ತೀರಿ, ಮಾಹಿತಿಯನ್ನು ತಿಳ್ಕೊಂಡಿರ್ತೀರಿ. ಆದಾಗ್ಯೂ ಕೂಡ ಏನಾದರೂ ಮಿಸ್ ಆಗಿದ್ದರೆ ಮತ್ತು ಹೆಚ್ಚಿನ ಮಾಹಿತಿಯನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏನಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 826 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ, ಅಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ಕೊಳ್ತೇವೆ ಅಂತೇಳಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಆರ್ಥಿಕ ಇಲಾಖೆ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಚಾರ. ಸೊ ಇದೆಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಬರೀ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಷ್ಟೇ ಅಲ್ಲ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಷ್ಟೇ ಅಲ್ಲ, ಅದಕ್ಕೆ ಬೇಕಾದಂಥ ಅರ್ಹತಾ ಪರೀಕ್ಷೆ ಏನಿದೆ ಆ ಅರ್ಹತಾ ಪರೀಕ್ಷೆಯ ಕುರಿತು ಮತ್ತು ಅದು ಅಪ್ಲಿಕೇಶನ್ ಹಾಕುವುದು ಹೇಗೆ, ಯಾವಾಗ ಎಕ್ಸಾಮ್ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು UGC ನೆಟ್ ಅಂತಕ್ಕಂಥದ್ದು ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರು ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಿ ನೀವು ತೆರಗಡೆ ಆಗಬೇಕಾಗಿತ್ತು ಅಂದರೆ, ಜೊತೆಗೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಪಡಿಬೇಕಾಗಿತ್ತು ಅಂದರೆ ನೀವು ಈ ಒಂದು ರಾಷ್ಟ್ರೀಯ ಮಟ್ಟದ UGC ನೆಟ್ ಎಕ್ಸಾಮನ್ನು ಬರೆಯುವಂಥದ್ದು ಕಡ್ಡಾಯ. ಜೊತೆಗೆ ನೋಡಿ, ಕೇವಲ ನೆಟ್ ಮಾತ್ರ ಕ್ಲಿಯರ್ ಆಗಲೇಬೇಕಂತಂದರೆ ಇಲ್ಲ, ಅಟ್ಲೀಸ್ಟ್ ನೀವು KCET ಆದರೂ ಪಾಸ್ ಆದರೂ ಪರವಾಗಿಲ್ಲ. ಅಂದರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಈಗ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ, 826 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು, ಅಂದರೆ ಡಿಗ್ರಿ ಕಾಲೇಜುಗಳಲ್ಲಿರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಆ 826 ಹುದ್ದೆಗಳಲ್ಲಿ ನೀವು ಎಕ್ಸಾಮನ್ನು ಬರೀಬೇಕಾಗಿತ್ತು ಅಂದರೆ, ಜಸ್ಟ್ ನೋಟಿಫಿಕೇಷನ್ ಆಯಿತು ಅಂದರೆ ನೀವು ನೋಟಿಫಿಕೇಷನ್ ಆದ ತಕ್ಷಣವೇ ನೀವು ಅಪ್ಲಿಕೇಶನ್ ಹಾಕಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ನೀವು ಅದಕ್ಕಿಂತ ಮುಂಚೆ ಏನಾಗಬೇಕಾಗುತ್ತೆ ಅಂದರೆ, ಒಂದು ಅರ್ಹತಾ ಪರೀಕ್ಷೆ ಆದಂಥ UGC ನೆಟ್ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕದಿಂದ ನಡೆಯುವಂಥ KCET, ಈ ಎರಡರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡ್ಕೊಂಡಿರಬೇಕು. ಈಗ KCET ಅಂತಕ್ಕಂಥದ್ದು ಅಕ್ಟೋಬರ್ 11ಕ್ಕೆ ಎಕ್ಸಾಮ್ ಡೇಟು ಅನೌನ್ಸ್ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಅದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸ್ತಾರೆ. ನೀವು KCETನ ಕಾಯ್ಕೊಂಡು ಕುಂತ್ರೆ ಏನಾಗುತ್ತೆ, ಒಂದು ವೇಳೆ KCET ಅಕ್ಟೋಬರ್ 11ಕ್ಕೆ ನಡೀತಲ್ಲ, ಆ ಒಂದು ಎಕ್ಸಾಮ್ ಏನಾದರೂ ಮಿಸ್ ಆದರೆ ಅಥವಾ ಆ ಒಂದು ಎಕ್ಸಾಮ್ನಲ್ಲಿ ನೀವೇನಾದರೂ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಎಕ್ಸಾಮ್ ಬರೆಯೋದ್ರಿಂದ ನೀವು ವಂಚಿತರಾಗ್ತೀರಿ. ಅದಕ್ಕೋಸ್ಕರ ಇದೀಗ ಏನು UGC ಕಡೆಯಿಂದ ನೆಟ್ ಎಕ್ಸಾಮ್ಗೆ ನೋಟಿಫಿಕೇಷನ್ ಆಗಿದೆ. ಈ ನೋಟಿಫಿಕೇಷನ್ಗೆ ತಾವೆಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಅಂದರೆ ಈ ಒಂದು ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮನ್ನು ಬರೆದು ಈ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಮುಂಬರ್ತಕ್ಕಂಥ KCET ಎಕ್ಸಾಮ್ ಮೇಲೆ ಒತ್ತಡ ಬೀಳೋದಿಲ್ಲ. ಅದು ಪಾಸ್ ಆದರೂ ನಡೀತೆ, ಪಾಸ್ ಆಗದೇ ಇದ್ರೂ ನಡೀತೆ. ಒಂದು ವೇಳೆ UGC ನೆಟ್ ಅಪ್ಲಿಕೇಶನ್ನು ಹಾಕಿದ್ರಿ, ಎಕ್ಸಾಮು ಬರೆದ್ರಿ, ಪಾಸ್ ಆಗಲಿಲ್ಲ ಅಂತಂದರೆ ಏನೆಲ್ಲ ಮಿಸ್ಟೇಕ್ ಆಗಿದೆ ಆ ಮಿಸ್ಟೇಕ್ಗಳನ್ನು ತಿದ್ದುಕೊಂಡು ನೀವು ಅಕ್ಟೋಬರ್ 11ಕ್ಕೆ ನಡೆಯುವಂಥ KCET ಎಕ್ಸಾಮಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಅಂದರೆ ಅಲ್ಲಿರ್ತಕ್ಕಂಥ ತಪ್ಪುಗಳು, ಅಂದರೆ ನೆಟ್ಟಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ತಪ್ಪು ಮಾಡದೇ ನೀವೇನು ಮಾಡ್ಬೋದು, KCETನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಬೋದು. ಮತ್ತು ನೆಟ್ ಮತ್ತು KCET ಎರಡೂ ಕೂಡ ಸಿಲೆಬಸ್ ಸೇಮ್ ಇದೆ. ಅದಕ್ಕೊಂದು ರೀತಿ ಇದಕ್ಕೊಂದು ರೀತಿ ಏನಿಲ್ಲ. ಅಲ್ಲೂ ಕೂಡ ಪೇಪರ್ 1 ಪೇಪರ್ 2 ಅಂತ ಎರಡು ಪತ್ರಿಕೆಗಳಿದ್ದರೆ KCETನಲ್ಲೂ ಕೂಡ ಪೇಪರ್ 1 ಪೇಪರ್ 2 ಎರಡು ಪತ್ರಿಕೆಗಳಿದ್ದಾವೆ. ಸಿಲೆಬಸ್ ಕೂಡ ಸೇಮ್ ಆಗಿದೆ. ಆದರೆ ಒಂದು ವಿಚಾರ ಏನು ಅಂತಂದರೆ, KCET ಅಂತಕ್ಕಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಇದ್ದರೆ, UGC ನೆಟ್ ಅಂತಕ್ಕಂಥದ್ದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಈಗ ನೀವೇನು ಮಾಡಬೇಕು ಅಂತಂದರೆ, ಇಂಗ್ಲೀಷ್ನಲ್ಲಿದ್ದರೂ ಪರವಾಗಿಲ್ಲ, ನೀವು ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ ಈ ರೀತಿ ಏನಿದ್ರಲ್ಲ ಆರ್ಟ್ಸ್ ಸ್ಟೂಡೆಂಟ್ಸ್, ನಿಮ್ಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಆದ್ರೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕಿ. ಅದೇ ಆಪ್ಷನಲ್ ಕನ್ನಡ ಮಾಡಿದಂಥವ್ರಿಗೆ ಅದನ್ನು ತೊಗೊಂಡೋಗಿ ಕನ್ನಡ ತೊಗೊಂಡೋಗಿ ಇಂಗ್ಲೀಷ್ನಾಗ ಎಕ್ಸಾಮ್ ಬೇರೆ ಆಗಲ್ವಲ್ಲ. ಅದನ್ನು ಕನ್ನಡದಲ್ಲೇ ಮಾಡ್ತಾರೆ. ಅಂದರೆ ಯಾವ ಲ್ಯಾಂಗ್ವೇಜ್ಗಳಿದ್ದಾವೆ ಆ ಲ್ಯಾಂಗ್ವೇಜ್ನಲ್ಲಿ MA ಏನು ಮಾಡ್ಕೊಂಡಿರ್ತೀರಿ, ಅಂದರೆ ಈಗ ಉರ್ದು ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಹಿಂದಿ ಆಗಿರಲಿ, ತಮಿಳು, ತೆಲುಗು, ಮಲಯಾಳಮ್ ಮತ್ತು ಕನ್ನಡ ಹೇಳಿಲ್ಲ ಅನ್ಕೋಬೇಡ್ರಿ. ಫಸ್ಟ್ಗೆ ಹೇಳಿದ್ದೆ ನಾನು ಕನ್ನಡ, ಅದಕ್ಕೋಸ್ಕರ ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಹೇಳಿನಿ. ಅಂದರೆ ಒಟ್ಟಾರೆಯಾಗಿರ್ತಕ್ಕಂಥ ಎಲ್ಲ ಭಾಷೆಗಳು ಅದೇ ಭಾಷೆಯಲ್ಲಿ ಎಕ್ಸಾಮ್ ನಡೀತವೆ. ಇನ್ನೊಂದು, MSc ಮಾಡಿದಂಥವ್ರು ಏನು ಮಾಡಿರ್ತೀರಿ, ನೀವು ಕನ್ನಡ ಮೀಡಿಯಮಲ್ಲಿ MSc ಓದಿರೋದಿಲ್ಲ. ನೀವೇನು ಮಾಡಿರ್ತೀರಿ, ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥಮೆಟಿಕ್ಸ್ ಇವೆಲ್ಲನೂ ನೀವು ಇಂಗ್ಲೀಷ್ ಮೀಡಿಯಮಲ್ಲೇ ಓದ್ಕೊಂಡಿರ್ತೀರಿ. UGC ನೆಟ್ ಇಂಗ್ಲೀಷಲ್ಲಿರೋದ್ರಿಂದ ನಿಮಗೇನು ಅದು ಕಷ್ಟ ಅನಿಸೋದಿಲ್ಲ. ಇಲ್ಲಿ ಕಷ್ಟ ಅನಿಸೋದು ಸ್ವಲ್ಪ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗೆ, ಅಂದರೆ ಕನ್ನಡ ಮೀಡಿಯಮ್ನಲ್ಲಿ ಅರ್ಥಶಾಸ್ತ್ರ, ಆಮೇಲೆ ಭೂಗೋಳಶಾಸ್ತ್ರ, ಇತಿಹಾಸ ಇವುಗಳನ್ನು ಏನು ಮಾಡಿರ್ತೀರಿ, ಓದ್ಕೊಂಡಿರ್ತೀರಿ. ಈಗ ಇಂಗ್ಲೀಷ್ನಲ್ಲಿ ಎಕ್ಸಾಮ್ ಬರೀಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಆದ್ರೂ ಕೂಡ ಅಪ್ಲಿಕೇಶನನ್ನು ಹಾಕಿ. ಓಕೆ, UGC ನೆಟ್ ಅಂತಕ್ಕಂಥದ್ದು ಯಾವ ಕಾರಣಕ್ಕೋಸ್ಕರ ನಡೆಸ್ತಾರೆ, ಆ ಪರೀಕ್ಷೆಯ ಉದ್ದೇಶ ಏನು ಅನ್ನೋದನ್ನು ನೋಡೋದಾದರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗಾಗಿ. ಅಂದರೆ ನೀವು ಭಾರತದಾದ್ಯಂತ ಯಾವುದೇ ಒಂದು ಡಿಗ್ರಿ ಕಾಲೇಜುಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ
ನೀವು ವೃತ್ತಿಯನ್ನು ಆರಂಭ ಮಾಡಬೇಕಾಗಿತ್ತು ಅಥವಾ ಆ ವೃತ್ತಿಯನ್ನು ಪಡೆದುಕೊಳ್ಬೇಕಾಗಿತ್ತು ಅಂತಂದರೆ ನೀವು ಮೊದಲಿಗೆ UGC ನೆಟ್ ಅಥವಾ ಕೆಸೆಟನ್ನು ಪಾಸ್ ಆಗಬೇಕು. ಭಾರತದ ಅಂದರೆ ಕೆಸೆಟ್ ಪಾಸ್ ಆದರೆ ಓನ್ಲಿ ಕರ್ನಾಟಕಕ್ಕೆ ಮಾತ್ರ ಇದೆ, ನೆನಪಿರಲಿ. ಅದೇ UGC ನೆಟ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಅಂದರೆ ಇಡೀ ಭಾರತದಾದ್ಯಂತ ಅದು ಮಾನ್ಯತೆಯನ್ನು ಪಡೆದಿರುತ್ತೆ. ಜೊತೆಗೆ ನೀವು PhD ಸಂಶೋಧನೆಯನ್ನು ಮಾಡಬೇಕಂತ ಅಂದ್ಕೊಂಡಿದ್ರಿ ಅಂತಂದರೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನ ಸಿಗುತ್ತೆ. ಅಂದರೆ ನೆಟ್ ಎಕ್ಸಾಮ್ ಬರೆದು JRFನ ಕ್ಲಿಯರ್ ಮಾಡಿಕೊಂಡ್ರೆ. ಮತ್ತು PhD ಮಾಡ್ತೀರಿ, ಹಲವಾರು ವಿಶ್ವವಿದ್ಯಾಲಯಗಳು PhD ನೋಟಿಫಿಕೇಷನ್ ಮಾಡ್ತವೆ. ಈಗೇನಾಗಿದೆ ಅಂತಂದರೆ ನೆಟ್ ಅಂಕಗಳನ್ನು ನೇರವಾಗಿ PhD ಪ್ರವೇಶಕ್ಕಾಗಿ ಬಳಸಲಾಗ್ತಿದೆ. ನೋಡಿ, ಪರೀಕ್ಷೆ ವಿಧಾನ ಸ್ವಲ್ಪ ಇದನ್ನು ತಿಳ್ಕೊಂಡು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ಕೊಟ್ಟಿರ್ತೀನಿ. ಒಟ್ಟಾರೆಯಾಗಿ ನೋಡಿ, ಪತ್ರಿಕೆ 1 ಪತ್ರಿಕೆ 2 ಅಂತೇಳಿ 2 ಪತ್ರಿಕೆಗಳಿರ್ತವೆ. ಎಲ್ಲರಿಗೂ ಕೂಡ ಇದು ಸಮಾನವಾಗಿರುತ್ತದೆ. ಅಂದರೆ ಇಲ್ಲಿ ಆರ್ಟ್ಸು, ಸೈನ್ಸು, ಕಾಮರ್ಸ್ ಅಂತಕ್ಕಂಥ ವ್ಯತ್ಯಾಸ ಇರೋದಿಲ್ಲ. ಎಲ್ಲರಿಗೂ ಕೂಡ ಪತ್ರಿಕೆ 1 ಸಾಮಾನ್ಯವಾಗಿರುತ್ತೆ. ಇಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡು, ರಿಸರ್ಚ್ ಅಪ್ಟಿಟ್ಯೂಡು, ICT, ಹೈಯರ್ ಎಜುಕೇಷನ್ ಸಿಸ್ಟಮ್ಮು ಇಂಥ 10 ಯೂನಿಟ್ಗಳನ್ನು ಒಳಗೊಂಡಂತೆ ಈ ಪತ್ರಿಕೆ ಇರುತ್ತೆ. 10 ಯೂನಿಟ್ಗಳು, ಪ್ರತಿ ಯೂನಿಟ್ ಮೇಲೆ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಒಟ್ಟು 50 ಪ್ರಶ್ನೆಗಳಾಗ್ತವೆ. ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರವನ್ನು ನೀಡಿದರೆ 2 ಅಂಕಗಳು, ಹಾಗೆ 50 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀಡಿದರೆ ಗರಿಷ್ಠ ನೀವು 100 ಅಂಕಗಳನ್ನು ಪಡಿಬಹುದಾಗಿರುತ್ತೆ. ಹಾಗೆಯೇ ಪತ್ರಿಕೆ 2 ಅಂತಕ್ಕಂಥದ್ದು ವಿಷಯಾಧಾರಿತವಾದಂಥ ಒಂದು ಪತ್ರಿಕೆ ಆಗಿರುತ್ತೆ. ಅಂದರೆ ನೀವು ಮಾಸ್ಟರ್ ಡಿಗ್ರಿನಲ್ಲಿ ಏನನ್ನು ಓದಿರ್ತೀರಿ, ಯಾವ ವಿಷಯವನ್ನು ಓದಿರ್ತೀರಿ, ಆ ವಿಷಯದ ಮೇಲೆ 100 ಪ್ರಶ್ನೆಗಳು. ಅಂದರೆ ಹಿಸ್ಟ್ರಿನಾದರೂ ಓದಿರಿ, ಕೆಮಿಸ್ಟ್ರಿನಾದರೂ ಓದಿರಿ, ಯಾವುದು ಓದಿರ್ತೀರಲ್ಲ ಅದೇ ಒಂದು ನೀವು ಸ್ನಾತಕೋತ್ತರ ಪದವಿ ಓದಿರ್ತೀರಿ ಅದೇ ಸಬ್ಜೆಕ್ಟ್ ಮೇಲೇ ಈ 100 ಪ್ರಶ್ನೆಗಳು ಬರ್ತವೆ. ಮತ್ತು ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ 2 ಅಂಕಗಳು, ಹಾಗೆ 100 ಪ್ರಶ್ನೆಗಳು ಗರಿಷ್ಠ, ಹಾಗೆ ಗರಿಷ್ಠ ಅಂಕಗಳು ಕೂಡ 200 ಈ ರೀತಿಯಾಗಿರುತ್ತೆ. ಅಂದರೆ ಇಲ್ಲಿ 100 ಅಂಕಗಳು, ಇಲ್ಲಿ 200 ಅಂಕಗಳು, ಒಟ್ಟು ಗರಿಷ್ಠ ಅಂಕಗಳ ಸಂಖ್ಯೆ, ಗರಿಷ್ಠ ಅಂಕಗಳು ಎಷ್ಟಾಯಿತು? 300 ಆಯಿತು. ಗರಿಷ್ಠ ಪ್ರಶ್ನೆಗಳ ಸಂಖ್ಯೆ 150. ನಿಮಗೆ ಆಲ್ರೆಡಿ ಗೊತ್ತಿದೆ, ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಎಲಿಜಿಬಿಲಿಟಿ ಏನಪ್ಪ ಅಂದರೆ ನೀವು MA MSc MCom ಮುಗಿಸಿರಲೇಬೇಕಂತೇನಿಲ್ಲ, ಅದು ಸ್ಪಷ್ಟವಾಗಿರಲಿ. ಕನಿಷ್ಠ 55% ಅಂಕಗಳನ್ನು ಗಳಿಸಿರಬೇಕು. ನೋಡಿಲಿ, ಒಂದು ವೇಳೆ ನೀವು MA MSc MCom ಫಸ್ಟ್ ಇಯರ್ ಇರ್ತೀರಿ ಅಥವಾ ಸೆಕೆಂಡ್ ಇಯರ್ ಇರ್ತೀರಿ, ಇನ್ನೂ ಓದ್ತಾ ಇದ್ದೀರಿ ಅಂದರೆ ನೀವು ಓದ್ಬೋದು. ಮಾಸ್ಟರ್ ಡಿಗ್ರಿ ಏನು ಇದೆ, ಈ ಒಂದು PG ಏನಿದೆ, ಪೋಸ್ಟ್ ಗ್ರ್ಯಾಜುಯೇಟ್, ನೀವು ಅದನ್ನು ಗ್ರ್ಯಾಜುಯೇಷನ್ ಅದನ್ನು ಓದ್ತಾ ಇರ್ಬೋದು. ಓದುವಂಥ ಸಂದರ್ಭದಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಆದರೆ ಅಂತಿಮವಾಗಿ ನೀವು 55%ಗಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡು MA MSc MComನ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ಏನಾಗಿದೆ ಅಂತಂತಂದರೆ ನೋಡಿ, JRFಗೆ ಮಾತ್ರ ವಯೋಮಿತಿ ಇದೆ 30 ವರ್ಷ, ಉಳಿದಂತೆ ಯಾವುದು ಇರೋದಿಲ್ಲ. ಇಲ್ಲಿ ನೆಗೆಟಿವ್ ಇರೋದಿಲ್ಲ, ನೆನಪಿರಲಿ. ಅಂದರೆ ಈಗ ಒಟ್ಟಾರೆ ಎಷ್ಟಾಯಿತು? 150 ಪ್ರಶ್ನೆಗಳು ಆಯಿತು. 150 ಪ್ರಶ್ನೆಗಳಿಗೆ ನೀವು 150ಕ್ಕೆ 150ನ ಹಾಕಿ ಬರ್ರಿ. ಯಾಕೆಂದರೆ 100 ನಿಮ್ಮ ಸಬ್ಜೆಕ್ಟಿಂದ, ಇನ್ನು 50 ಪ್ರಶ್ನೆಗಳು GK ದ್ದು. ಒಟ್ಟಾರೆಯಾಗಿ 150 ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ನೀಡಿರಿ. ಗರಿಷ್ಠ 300 ಅಂಕಗಳು. ನೀವೇನಾದರೂ ಒಂದು ಪ್ರಶ್ನೆ ತಪ್ಪಾಯಿತು ಅಂದರೆ ನಿಮ್ಮ ಅಂಕಗಳನ್ನು ಕಡಿಯುವುದಿಲ್ಲ. ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ನೀಡಿ ಬನ್ನಿ. ಪ್ರಮುಖವಾದಂಥ ಡೇಟ್ ಬಗ್ಗೆ ವಿಚಾರ ಮಾಡೋದಾದರೆ ನೋಡಿ, ನೋಟಿಫಿಕೇಷನ್ ರಿಲೀಸ್ ಆಗಿರತಕ್ಕಂಥದ್ದು ಏಪ್ರಿಲ್ 29ರಂದು, ಮತ್ತು ಆನ್ಲೈನ್ ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿರೋದು ಕೂಡ ಏಪ್ರಿಲ್ 29ರಿಂದನೇ ಆರಂಭ ಆಗಿದೆ. ಮೇ 20ರವರೆಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಇವತ್ತು ಆಲ್ರೆಡಿ ಮೇ 9, ಇನ್ನೂ 10-11 ದಿನ ನಿಮ್ಗೆ ಟೈಮ್ ಇದೆ. ಇದು ದೇಶಾದ್ಯಂತ ಅಪ್ಲಿಕೇಶನ್ ಹಾಕೋದ್ರಿಂದ ಕೆಲವೊಮ್ಮೆ ಸರ್ವರ್ ಬ್ಯುಸಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ಮೇ 18, 19, 20 ಇವಾಗ ಹಾಕಿದ್ರಾಯ್ತು ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಅಂದರೆ ಮೇ 18ರ ನಂತರ ಹಾಕಿದ್ರಾಯ್ತು ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳಕ್ಕೆ ಹೋಗಬೇಡಿ. ಸಾಧ್ಯ ಆದರೆ ಮೇ 15ರ ಒಳಗಾಗಿ ಅಪ್ಲಿಕೇಶನನ್ನು ಸಲ್ಲಿಸಿ. ಮತ್ತು ಪೇಮೆಂಟನ್ನು ಮಾಡೋದಕ್ಕೆ ಕೊನೆ ದಿನ ಏನಪ್ಪ ಅಂತಂದರೆ ಮೇ 20 ಆಗಿರುತ್ತೆ. ನೀವೇನಾದರೂ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ತಪ್ಪು ಹಾಕಿರ್ತೀರಿ, ಅಂದರೆ ತಪ್ಪಾಗಿ ಏನಾದರೂ ಅಲ್ಲಿ ಅಪ್ಲಿಕೇಶನಲ್ಲಿ ಅರ್ಜಿ ಸಲ್ಲಿಸಿರ್ತೀರಿ. ನಂತರ ಏನಾಗುತ್ತೆ, ಈ ಥರ ಅಪ್ಲಿಕೇಶನ್ ಸಲ್ಲಿಸುವಾಗ ಮಿಸ್ಟೇಕ್ ಆಗಿದೆ ಅಂತ ನಿಮ್ಗೆ ಅನಿಸಿದರೆ ನೀವು ಮೇ 22ರಿಂದ ಮೇ 24ರವರೆಗೆ, ಅಂದರೆ 22, 23, 24 ಒಟ್ಟು 3 ದಿನಗಳ ಕಾಲ ನಿಮಗೆ ಅವಕಾಶವನ್ನು ಕೊಡ್ತಾರೆ. 3 ದಿನದಲ್ಲಿ ನೀವು ಅದನ್ನು ತಿದ್ದುಪಡಿ ಮಾಡಬೇಕಾಗತ್ತೆ. ಮತ್ತು ಎಕ್ಸಾಮ್ ಸಿಟಿ ಇನ್ಫಾರ್ಮೇಷನ್ ಸ್ಲಿಪ್ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಎಕ್ಸಾಮ್ ಸಿಟಿ ಸದ್ಯ ನಿಮ್ಗೆ ಅವರು ಅಪ್ಲಿಕೇಶನ್ ಹಾಕೋಂಥ ಸಂದರ್ಭದಲ್ಲಿ ಕೊಡಲ್ಲ. ಅದನ್ನು ಜೂನ್ 10ನೇ ತಾರೀಕಿಗೆ ಏನು ಮಾಡ್ತಾರೆ ಅಂತಂದರೆ ಎಕ್ಸಾಮ್ ಸಿಟಿ ಇಂಟಿಮೇಷನ್ ಸ್ಲಿಪ್ಪು ಸಿಗುತ್ತೆ. ಅಲ್ಲಿ ಏನು ಆ ಇಂಟಿಮೇಷನ್ ಸ್ಲಿಪ್ಪಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಯಾವ ಎಕ್ಸಾಮ್ ಸೆಂಟರ್ ಸಿಕ್ಕಿದೆ, ಅಂದರೆ ಧಾರವಾಡ ಸಿಕ್ಕಿದೆಯೋ, ಬಿಜಾಪುರ ಸಿಕ್ಕಿದೆಯೋ, ಬೆಂಗಳೂರು ಸಿಕ್ಕಿದೆಯೋ, ಈ ರೀತಿಯಾಗಿ ನಿಮಗೆ ಯಾವ ಊರಲ್ಲಿ ಅಥವಾ ಯಾವ ಕಾಲೇಜಿನಲ್ಲಿ ಅಂದರೆ ಆ ಒಂದು ಪ್ಲೇಸನ್ನು ಕೊಡ್ತಾರೆ. ಎಂದು ಅಂದರೆ ಜೂನ್ 10ನೇ ತಾರೀಕಿಗೆ ಗೊತ್ತಾಗುತ್ತೆ. ಮತ್ತು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುವಂಥದ್ದು ಜೂನ್ 15ನೇ ತಾರೀಕಿಗೆ. ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು ಜೂನ್ 12ರಿಂದ
ಜೂನ್ 30ರವರೆಗೆ, ಅಂದರೆ ಈಗ ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗಿರ್ತಕ್ಕಂಥ ಒಂದಷ್ಟು ಮಾಹಿತಿಯಾಗಿತ್ತು. ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.